ರಾಜ್ಯದಲ್ಲಿ ಹೆಚ್ಚಾಗ್ತಕ್ಕಂಥ ನಿರುದ್ಯೋಗ ಸಮಸ್ಯೆಯಿಂದ ಕುಟುಂಬ ನಿರ್ವಹಣೆಗಾಗಿ ಯುವ ಪದವೀಧರರು ಮನರೇಗಾ ಕೂಲಿ ಕೆಲಸಕ್ಕೆ ಹೋಗ್ತಿದ್ದಾರೆ. ಸುತ್ತಲಿನ ಜನ ಪದವಿಟ್ಟು ಕೂಲಿ ಅಂತ ಕಿಚಾಯಿಸಿದ್ರು ಕೂಡ ಪದವೀಧರರು ಮಾತ್ರ ಕ್ಯಾರೆ ಅನ್ನದೇ ಕೂಲಿ ಕೆಲಸದಿಂದಲೇ ಬದುಕನ್ನ ಕಟ್ಟಿಕೊಳ್ತಿದ್ದಾರೆ. ಹೌದು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ 2023ರಿಂದ 25ರವರೆಗೆ ರಾಜ್ಯದಲ್ಲಿ BA, BCom, BE ಸೇರಿದಂತೆ ಇನ್ನಿತರೆ ಪದವಿ ಪಡೆದಂಥ 3932ಕ್ಕೂ ಹೆಚ್ಚು ಯುವಕ ಯುವತಿಯರು ಕೂಲಿ ಕೆಲಸ ಮಾಡ್ತಿದ್ದಾರೆ. ಸರ್ಕಾರ ಈ ಕಾರ್ಮಿಕರಿಗೆ 370 ರೂಪಾಯಿ ವೇತನವನ್ನ ನೀಡುತ್ತಾ ಇದ್ದು, ಸದ್ಯ ಹೊಲದಲ್ಲಿ ಕಳೆ ಕೀಳುವುದು, ಬೆಳೆಗೆ ಎಡಕುಂಚಿ ಹೊಡೆಯುವುದು ಹಾಗೆ ಔಷಧ ಸಿಂಪಡಣೆ ಮುಂತಾದಂತಹ ಕೆಲಸಗಳು ಜೋರಾಗಿದ್ದು ಕಾರ್ಮಿಕರಿಗೆ ಬೇಡಿಕೆ ಬಂದಿದೆ. ಹೀಗಾಗಿ ನಿರುದ್ಯೋಗಿ ಪದವೀಧರರು ಈ ಕೆಲಸಗಳಿಗೆ ಕೈ ಜೋಡಿಸುತ್ತಿದ್ದಾರೆ. ಸದ್ಯ ರಾಜ್ಯದ ವಿಜಯಪುರದಲ್ಲಿ 404 ಹಾಗೆ ಬಾಗಲಕೋಟೆಯಲ್ಲಿ 209 ಸೇರಿದಂತೆ ರಾಜ್ಯದಲ್ಲಿ 3932 ಜನ ಪದವೀಧರರು ಮನರೇಗಾ ಕೂಲಿ ಕೆಲಸ ಮಾಡ್ತಿದ್ದಾರೆ. ಇನ್ನು ಇಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಪದವೀಧರರು ಕ್ಲರ್ಕ್ ಹುದ್ದೆಯಿಂದ ಹಿಡಿದು KS ವರೆಗೂ ಕೂಡ ಅರ್ಜಿ ಹಾಕಿದ್ದು ಅವುಗಳ ಪರೀಕ್ಷೆ ನಡೆದು ನೇಮಕಾತಿ ಆದೇಶ ಪತ್ರ ಬರಲು ಕೆಲ ವರ್ಷವಾದರೂ ಬೇಕು. ಅದರಲ್ಲೂ ಇತ್ತೀಚೆಗೆ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಯಾರಾದರೂ ಕೋರ್ಟ್ ಮೊರೆ ಹೋಗಿ ನೇಮಕಾತಿಗೆ ತಡೆ ತಂದ್ರೆ ಅಲ್ಲಿಗೆ ಕತೆ ಮುಗ್ದೇ ಹೋಯ್ತು. ಅರ್ಧ ವಯಸ್ಸಾಗಿರುತ್ತೆ. ಅದಕ್ಕೆ ನಮ್ಮ ಜೀವನಕ್ಕೆ ಈಗ ಕೂಲಿಯೇ ಆಸರಿಯಾಗಿದೆ ಅಂತ ಹೇಳಿ ಪದವೀಧರ ಕಾರ್ಮಿಕರು ಹೇಳ್ತಿದ್ದಾರೆ. ಇನ್ನು ಕೌಶಲ್ಯ ಅಭಿವೃದ್ಧಿ ಇಲಾಖೆ ನಿರುದ್ಯೋಗ ಯುವಕ ಹಾಗೂ ಯುವತಿಯರಿಗೆ ಆಟೋ, ಮೊಬೈಲ್, ಎಲೆಕ್ಟ್ರಾನಿಕ್ಸ್, ಆಹಾರ ಉದ್ಯಮ, ಉಡುಪು, ರತ್ನ ಮತ್ತು ಆಭರಣ ವಲಯ ಹಾಗೆ ಸಂವಹನ ಕೌಶಲ್ಯ ಜೊತೆಗೆ IT ಕೌಶಲ್ಯ, ಇನ್ನು ಪ್ಲಂಬಿಂಗ್ ಹಾಗೆ ಪೇಂಟಿಂಗ್, ಕಂಪ್ಯೂಟರ್ ಕೋರ್ಸ್ಗಳು ಸೇರಿದಂತೆ ಮೊಬೈಲ್ ಫೋನ್ ದುರಸ್ತಿ ಹೀಗೆ ಹಲವಾರು ತರಬೇತಿಯನ್ನು ನೀಡ್ತಾ ಇದೆ. ಇನ್ನು ಯುವಕರು ಆ ತರಬೇತಿಯನ್ನು ಪಡೆಯಲು ಮುಂದೆ ಬರಬೇಕು ಅಂತ ಹೇಳಿ ಅಧಿಕಾರಿಗಳು ಹೇಳ್ತಿದ್ದಾರೆ.